ಸುವಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಗರಿಕೆ ಹುಲ್ಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ನಿಜವಾಗಿಯೂ ಪ್ರತಿದಿನ ನೋಡ್ತಾ ಇರ್ತೀವಿ, ಎಲ್ಲಂದ್ರೆ ಅಲ್ಲಿ ಬೆಳ್ಕೊಂಡಿರುತ್ತೆ. ಒಂದು ರೀತಿ ಯಾವಾಗಲೂ ಕಾಟ ಕೊಡುವಂತಹ ಗಿಡ ಅಂತಾನೂ ಅನ್ಕೋತಾ ಇರ್ತೀವಿ. ಆದರೆ ಅದರಲ್ಲಿ ಅಷ್ಟೊಂದು ಗುಣ ಇದೆ ಅಂತ ನಿಜವಾಗಿಯೂ ಯಾರೂ ಊಹಿಸುವುದಕ್ಕೆ ಕೂಡ ಸಾಧ್ಯ ಇಲ್ಲ. ಗರಿಕೆ ಹುಲ್ಲಿನ ಇನ್ನಷ್ಟು ಮಹತ್ವದ ಬಗ್ಗೆ ಗುರುಜಿಯಿಂದ ಮಾಹಿತಿಯನ್ನು ಪಡೆಯೋಣ. ಗುರುಜಿ, ನೀವು ಈಗಾಗಲೇ ಹೇಳ್ತಿದ್ರಿ ಸೌಂದರ್ಯಕ್ಕೆ ಕೂಡ ಗರಿಕೆ ಬಳಕೆ ಆಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಬಹುಶಃ ಈ ಮಾತು ತುಂಬಾ ಖುಷಿ ಕೊಡುತ್ತೆ. ಅಂದರೆ ಮನೆ ಪಕ್ಕದಲ್ಲಿರುವಂತಹ ವೇಸ್ಟ್ ಆಗಿರುವಂತಹ ಗಿಡದಲ್ಲಿ ಸೌಂದರ್ಯ ಇದೆ ಅಂದರೆ ಸೌಂದರ್ಯದ ಬಗ್ಗೆ ಸಿಗುತ್ತೆ ಅಂದ್ರೆ ಹೌದು. ಯಾಕೆಂತಂದ್ರೆ ಈ ಹೂವಿನ ಗಿಡದ ಮಧ್ಯದಲ್ಲಿ ಗರಿಕೆ ಇದ್ದು ನನ್ನ ಗಾರ್ಡನ್ ಸೌಂದರ್ಯ ಹೊರಟೋಯ್ತು ಅಂತ ಅನ್ಕೋಬಹುದು. ಆದರೆ ನಮ್ಮ ಸೌಂದರ್ಯಕ್ಕೆ ಅದು ಕಾರಣವಾಗತ್ತೆ ಅಂತ. ಸಾಮಾನ್ಯವಾಗಿ ಒಂದೊಂದು ಗುಳ್ಳೆಗಳ ಥರ ಆಗುತ್ತೆ ನೋಡಿ ಮುಖದಲ್ಲಿ. ಈ ಬೇವರ ಸಾಲೆನೂ ಅಲ್ಲ, ಆ ಕಡೆ ಮೊಡವೆ ಗುಳ್ಳೆಗಳು ಅಲ್ಲ, ಅವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಸಣ್ಣ 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 ಈ ನುಚ್ಚುಗುಳ್ಳೆಗಳು ಅಂತ ಕರೀತಾರೆ. ಅದು ತುಂಬಾ ಇತ್ತು ಅಂತಿದ್ರೆ, ಅಥವಾ ಬೆನ್ನ ಮೇಲೆಲ್ಲ ಸುಮ್ಮನೆ ಗುಳ್ಳೆಗಳಾಗ್ಬಿಟ್ಟು ಕಲೆಗಳಾಗಿರ್ತದೆ, ಭಾಳಷ್ಟು ಜನರಿಗೆ ಆಗಿರುತ್ತೆ. ಅಂಥದ್ದಿತ್ತು ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಗಜಕರ್ಣಗಳು, ಇಸ್ಬು, ಈ ಮಂಡಿಯಿಂದ ಕೆಳಗಡೆ ಕಾಲಿನಲ್ಲಿ ಆ ಇಸ್ಬು ಥರ ಆಗಿರುತ್ತೆ. ಅಂದರೆ ಕಪ್ಪಗಾಗಿರ್ತಕ್ಕಂಥದ್ದು, ಕೆರೆದಷ್ಟು ಮತ್ತೆ ಅದೇ ರೀತಿ ಆಗ್ತಕ್ಕಂಥದ್ದು, ಗುಣವೇ ಆಗೋದಿಲ್ಲ. ಯಾವುದೋ ಒಂದು ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಆಯಿತು, ಮತ್ತು ಆಮೇಲೆ ಹಾಗೆ ಬಂದ್ಬಿಡ್ತು ಅನ್ನುವಂಥದ್ದು ಇರುತ್ತಲ್ಲ. ಅಂತಹ ಸಂದರ್ಭದಲ್ಲಿ ಈ ಔಷಧವನ್ನು ಬಳಸ್ಬೋದು. ಸಾಮಾನ್ಯವಾಗಿ ಮುಖ ಕಾಂತಿಯುಕ್ತವಾಗಿ ಬರಬೇಕು, ಮತ್ತು ಆಮೇಲೆ ಯಾವುದೇ ರೀತಿಯಂಥ ಗುಳ್ಳೆಗಳು ಅಥವಾ ಅಲರ್ಜಿ ಗುಳ್ಳೆಗಳಾಗಲಿ ಯಾವುದು ಬರಬಾರ್ದು. ಈವನ್ ಬ್ಲ್ಯಾಕ್ ಹೆಡ್ಸ್ಗಳು, ಇವುಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಅನಿಸಿದ್ರೆ ಇವ್ರೇನು ಮಾಡಬೇಕು, ಈ ಅಕ್ಕಿ ತೊಳಿತಾರಲ್ಲ ನೋಡಿ, ಇದು ಸಮೇತ ವೇಸ್ಟ್ ಆಗುವಂಥದ್ದು. ಅಕ್ಕಿ ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳಿತಾರಲ್ಲ, ಈ ಅಕ್ಕಿ ತೊಳೆದಿದ್ದ ನೀರನ್ನು ಒಂದು ಗ್ಲಾಸ್ ನೀರನ್ನು ತೆಗೆದು ಬದಿಗಿಡಬೇಕು. ಈ ಅಕ್ಕಿ ತೊಳೆದ ನೀರಿನಲ್ಲಿ ಈ ಪೇಸ್ಟ್ ಮಾಡ್ತೀವಲ್ಲ, ಗರಿಕೆ ಹುಲ್ಲಿನ ಅರ್ಧದಂಥ ಪೇಸ್ಟನ್ನು, ಇವೆರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2-3 ಚಮಚದಷ್ಟು ತುಳಸಿ ರಸವನ್ನು ಅದಕ್ಕೆ ಬೆರೆಸ್ಬೇಕು. ಇವೆಲ್ಲವೂ ಆದಮೇಲೆ ಒಂದು ದಪ್ಪ ಒಂದು ಪೇಸ್ಟ್ ಥರ ಆಗಿರುತ್ತೆ. ಯಾಕೆ ಇಲ್ಲಿ ನೋಡಿ, ಗರಿಕೆದು ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡುವಂಥದ್ದು ನೀರನ್ನೆಲ್ಲ, ಅಕ್ಕಿ ತೊಳೆದ ನೀರನ್ನು ಜೊತೆಯಲ್ಲಿ ಇದಕ್ಕೆ ತುಳಸಿಯ ಪೇಸ್ಟನ್ನು ಸಮೇತ ಹಾಕ್ಬೋದು. ಇವಿಷ್ಟನ್ನು ಬೆರೆಸಿಬಿಟ್ಟು ಲೇಪವನ್ನು ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಅಯ್ಯೋ ಮಾಡಿದ್ದು ಸಿಕ್ಕಾಪಟ್ಟೆ ಅರ್ಧ ಲೋಟ ಆಗಿಬಿಟ್ಟಿದೆ, ಅರ್ಧ ಲೋಟ ಬೇಡ ಮುಖಕ್ಕೆ ಅಂತಂದರೆ ನೀವು ಒಂದು ಕೆಲಸ ಮಾಡಿ, ಒಂದು ತೆಳುವಾದಂಥ ಬಟ್ಟೆಯನ್ನು ಅದರೊಳಗೆ ಅದ್ದಿಡಬೇಕು. ಅದ್ಬಿಟ್ಟು ಮುಖದ ಮೇಲೆ ಸುಮ್ಮನೆ ಹಿಂಗೆ ಹಾಕ್ಕೊಂಡಿರ್ಬೇಕು. ಆ ಬಟ್ಟೆ ಒಣಗ್ತಾ ಬರಲಿ, ಆ ರಸನ ಚರ್ಮ ಎಳ್ಕೊಳತ್ತೆ. ಆ ನಂತರ ಸಮೇತ ಮತ್ತೆ ಅದು ನನಗೆ ಸರಿಯಾಗಿ ಬರೋದಿಲ್ಲ, ತುಳಸಿ ಸರಿ ಬರೋದಿಲ್ಲ ಅಂತಂದರೆ ಕೆಲವ್ರು ಏನು ಮಾಡಬೇಕು, ಪುದೀನ, ಈ ಮಡವೆಗುಳ್ಳೆಗಳಾಗುವಂಥದ್ದು ಇರುತ್ತಲ್ಲ, ಆ ಪುದೀನ ಸೊಪ್ಪನ್ನು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಪೇಸ್ಟಿಗೆ. ಗರ್ಕಿ ಮತ್ತು ಪುದೀನ ಸೊಪ್ಪು ಅಥವಾ ಗರ್ಕಿ ಮತ್ತು ತುಳಸಿ ರಸ. ಆದರೆ ಇವೆರಡಕ್ಕೂ ನೀರನ್ನು ಬಳಸಬೇಕಾದ್ರೆ ಅಕ್ಕಿ ತೊಳೆದ ನೀರನ್ನೇ ಬಳಸಬೇಕು. ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೋದು, ಅಥವಾ ಆ ವೆಟ್ ಕ್ಲಾತ್ಗಳನ್ನು ಹಾಕ್ಕೊಂಡು ಮತ್ತು ವಾಶ್ ಮಾಡಬೇಕು. ಬೆನ್ನಿಗೂ ಸಮೇತ ಸವರ್ಕೋಬೋದು. ಸಂಪೂರ್ಣ ಬೆನ್ನಿಗಳಿಗೆ ಅಥವಾ ಮುಖಕ್ಕೆ, ಗಂಟ್ಲಿಗೆ ಹಚ್ಕೊಂಡು ಅದು ಒಣಗಿದ ಮೇಲೆ ಸ್ನಾನ ಮಾಡ್ತಾ ಬರಲಿ. ಈ ಅಭ್ಯಾಸವನ್ನು ಮಾಡ್ಕೊಳ್ತಾ ಬಂದರೆ ಬೆವರು ಸಾಲೆ ಸಮೇತ ಕಡಿಮೆ ಆಗುತ್ತೆ. ಇದಕ್ಕೆ ಯಾವುದಕ್ಕೂ ದುಡ್ಡು ಕೊಡಬೇಕಾಗಿದ್ದೇನಿಲ್ಲ, ಅದು ಅವ್ರ ಮನೆ ಹತ್ರ ಇರುವಂಥದ್ದು. ಆದರೆ ಮಾಡಿಕೊಡುವಂತಹ ಮನಸ್ಸಿರಬೇಕು, ಜೊತೆಯಲ್ಲಿ ಪುರ್ಸೊತ್ತಿರಬೇಕು. ಇವೆರಡೂ ಇಲ್ಲದಿದ್ದರೆ ಭಾರಿ ಕಷ್ಟ ಆಗುತ್ತೆ. ಇದು ಒಂದು ಭಾಗ. ಆದರೆ ಇನ್ನು ದದ್ದುಗಳಾಗಂಥದ್ದು ಇರುತ್ತೆ. ದದ್ದು ಅಂತಂದರೆ ಸುಮ್ಮನೆ ಅರ್ಟಿಕೆರಿ ಅಂತ ಕರಿತೀವಲ್ಲ, ಈ ಪಿತ್ತಗಂಧೆ ಥರ ಆಗುತ್ತೆ ನೋಡಿ, ಕೆಂಪು ಇಡೀ ಕೈ ಮೈನಲ್ಲೆಲ್ಲ ಕೆಂಪಾಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಔಷಧ ಸಿಕ್ಕೋದಿಲ್ಲ ಅಂತಂದರೆ ಅದಕ್ಕೆ ದೊಡ್ಡ ಪತ್ರೆ ಅಂತ ಬರುತ್ತೆ, ಅದು ಸಿಕ್ಕಿದ್ರೆ ಅದನ್ನು ರಸವನ್ನು ಹಚ್ಕೊಳ್ಬೋದು. ಇಲ್ಲ ಅಂತಂದರೆ ಈ ಗರಿಕೆ ಹುಲ್ಲನ್ನು ಅರೆದ್ಬಿಟ್ಟು ಸಂಪೂರ್ಣ ಮೈಗೆ ಹಚ್ಕೋಬೇಕು. ಸ್ವಲ್ಪ ಅರ್ಶಿಣವನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತೊಂಡೆ ಸೊಪ್ಪಿನಲ್ಲಿ ಉಜ್ಜಿ ಸ್ನಾನ ಮಾಡಬೇಕು. ಇದೊಂದು ವಿಚಿತ್ರ ಅಂತ ಅನಿಸುತ್ತೆ. ಆ ತೊಂಡೆ ಸೊಪ್ಪು ಉಜ್ಜಿ ಸ್ನಾನ ಮಾಡಬೇಕಾದ್ರೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಹಿಂಗೆ ಚರ್ಮನ ಹೀಗೆ ಮಾಡಿ ಮರಳು ಥರ ಬರುತ್ತೆ ಚರ್ಮದಲ್ಲೇ. ಅಯ್ಯೋ ಇದೇನು ಮರಳೇ ಇರಲಿಲ್ಲ ಅಂತ ಅನಿಸ್ಬೋದು. ಆದರೆ ನಿಮ್ಮ ಚರ್ಮದಿಂದ ಹೊರಗೆ ಹಾಕ್ತಕ್ಕಂಥದ್ದು ಎಂಥ ಅಲರ್ಜಿ ಅಂಶ ಇದೆಯಲ್ಲ, ಕ್ಲೀನಾಗಿ ಹೊರಗೆ ಹಾಕುತ್ತೆ. ಇಷ್ಟೆಲ್ಲ ಒಂದು ಎಲೆಗಳಲ್ಲಿ ಆಗುತ್ತೆ ಅಂತಂದರೆ ಈ ಎಲೆಗಳಿಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಆ ಭಗವಂತ, ಅದರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ, ಆದರೆ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸ ಅಷ್ಟೇ. ಒಟ್ಟಿನಲ್ಲಿ ಗರಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮಾಡೋದ್ರ ಜೊತೆಯಲ್ಲಿ ನಾವು ನಮಗಾಗಿ ಔಷಧವಾಗಿ ಬಳಸ್ಕೊಳ್ಬೋದು. ಆದರೆ ಯಾವ ಥರದಲ್ಲಿ ಬಳಸ್ಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋದು ಬಹಳಷ್ಟು ಮುಖ್ಯ. ಓಕೆ, ಈ ಗರಿಕೆ ಹುಲ್ಲು ಅದೇ ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಇದು ಸಾಕಷ್ಟು ಹೀಟ್ ಆಗಿಬಿಡುತ್ತೆ ಅಂತ ಕೆಲವರು ಭಯ ಪಡ್ತಾರೆ. ಅಂದರೆ ಗರಿಕೆ ಹುಲ್ಲನ್ನು ಇಂತಹವರು ಬಳಸಬಾರ್ದು ಅಂತ ಇದೆಯಾ, ಅಥವಾ ಗರಿಕೆ ಹುಲ್ಲಿಂದ ಅಲರ್ಜಿ ಆಗೋ ಸಾಧ್ಯತೆಯೂ ಏನಾದರೂ ಇದೆಯಾ? ಇಲ್ಲ, ಗರಿಕೆ ಹುಲ್ಲಿಂದ ಅಲರ್ಜಿ ಆಗ್ತಕ್ಕಂಥದ್ದೇನಿಲ್ಲ.
ಆದರೆ ಗರಿಕೆ ಹುಲ್ಲಿನ ರಸವನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಭಾಳಷ್ಟು ಜನರಿಗೆ ಅದರಿಂದ ಏನು ಸಾಮಾನ್ಯ ಭಾಷೆಯಲ್ಲಿ ಕರೀತಾರೆ, ಅದು ಪಿತ್ತವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಅತಿಯಾಗಿ ಸೇವನೆ ಮಾಡೋದ್ರಿಂದ. ಇಲ್ಲಿ ರಕ್ತಪಿತ್ತವನ್ನು ಸಹ ಕಡಿಮೆ ಮಾಡ್ತಕ್ಕಂಥ ಗುಣ ಇದಕ್ಕಿದೆ. ಅಂದರೆ ಲಿಮಿಟೇಷನ್ಸು ಇಷ್ಟೇ ದಿವಸಗಳಲ್ಲಿ ಬಳಸಬೇಕು ಅಂತ. ಇನ್ನು ಅನಿಮಿಯಾ ಅಂತ ಒಂದು ಇದೆಯಲ್ಲ, ಪಾಂಡುರೋಗ ಅಂತ ಕರಿತೀವಿ, ರಕ್ತಹೀನತೆ ಅನ್ನುವಂಥದ್ದು. ಯಾವುದೇ ಮಾತ್ರೆ ತಿಂದ್ರೂ ಸಮೇತ ರಕ್ತ ಉತ್ಪತ್ತಿ ಆಗೋದಿಲ್ಲ ಅಂತ ಒಂದು. ಕೆಲವರಿಗೆ ಐರನ್ ಟ್ಯಾಬ್ಲೆಟೇ ಅಲರ್ಜಿ ಆಗ್ತದೆ, ಕೆಲವು ಫೋಲಿಕ್ ಆ್ಯಸಿಡು ಇತ್ಯಾದಿ ಕೊಟ್ಬಿಟ್ರೆ ಅಲರ್ಜಿ ಆಗಿಬಿಡುತ್ತೆ. ಅಂಥವ್ರು ಏನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಗರಿಕೆ ಹುಲ್ಲು ರಸವನ್ನು 1.5 ಅಥವಾ 2 ಚಮಚ ಗರಿಕೆ ಹುಲ್ಲಿನ ರಸಕ್ಕೆ 1 ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಒಂದು ಸಾರಿ ರಾತ್ರಿ ಒಂದು ಸರ್ತಿ ಸೇವನೆ ಮಾಡ್ತಾ ಬರಲಿ. ಹಾಗೇನಾದ್ರು ಬಹಳಷ್ಟು ಅಯ್ಯೋ ಹೀಟ್ ಆಗಿಬಿಡುತ್ತೆ ನನಗೆ ಹಂಗೆ ಅನಿಸಿದ್ರೆ ಮಧ್ಯದಲ್ಲಿ ಹಾಲು ಕುಡಿಬೋದು, ಇಲ್ಲ ಅಂತಂದರೆ ಎಳನೀರನ್ನ ಕುಡಿತಾ ಬರ್ಬೋದು. ಎಳನೀರಿನ ಜೊತೆಯಲ್ಲಿ ಇವೆರಡನ್ನೂ ಮಿಕ್ಸ್ ಮಾಡಿ ತಗೊಳ್ಬೋದು. ಎಳನೀರ ಜೊತೆಯಲ್ಲಿ ಅದು ಕೆಂದಾಳೆ ಎಳನೀರು ಸಿಕ್ಕಿದ್ರೆ ಅದರ ಜೊತೆಯಲ್ಲೇ ಗರಿಕೆ ಹುಲ್ಲಿನ ರಸ 2 ಚಮಚ 1 ಚಮಚ ಜೇನುತುಪ್ಪನ್ನು ಸೇವನೆ ಮಾಡ್ತಾ ಬಂದರೆ ನಿಮಗೆ ಒಂದು ಸ್ವಾಭಾವಿಕವಾದಂಥ ನಿಸರ್ಗದತ್ತವಾದಂಥ ರಕ್ತ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗೇ ಆಗುತ್ತೆ. ಸುಮಾರು ಒಂದು 2 ತಿಂಗಳು ತಗೊಂಬಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಲಿ, ಅಷ್ಟು ಒಳ್ಳೆಯ ಒಂದು ಶಕ್ತಿ ಈ ಗರಿಕೆ ಹುಲ್ಲಿನಲ್ಲಿದೆ. ನಿಜವಾಗಿಯೂ ಗುರುಜಿ, ನೀವು ಹೇಳ್ತಾ ಇದ್ರೆ ನಿಜವಾಗಿ ಇವಾಗಲೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ವೇಸ್ಟ್ ಅಂತ ನಾವು ಬಿಸಾಕ್ತೀವಿ, ಮನೆ ಗಾರ್ಡನಲ್ಲಿ ಬೆಳೆದ್ಬಿಟ್ರಂತೂ ಅದನ್ನು ಕಿತ್ತಾಕೋದಕ್ಕೆ ದೊಡ್ಡ ತಲೆನೋವು ಅಂದ್ಬಿಟ್ಟು ಕಿತ್ತು ಬಿಸಾಕ್ತಾ ಇರ್ತೀವಿ. ಸಣ್ಣ ಗರಿಕೆಯಲ್ಲಿ ಇಷ್ಟೆಲ್ಲ ಗುಣಗಳಿದೆ ಅಂತ ನಿಜವಾಗಿಯೂ ಯಾರಿಗೂ ಗೊತ್ತಿರೋದಿಲ್ಲ. ಬಹುಶಃ ಇದರಿಂದ ಸಾಕಷ್ಟು ಪ್ರಯೋಜನ ಪಡ್ಕೋತಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಧನ್ಯವಾದ ಗುರುಜಿ. ಸಂತೋಷ. ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಮನೆ ಸುತ್ತಮುತ್ತನೇ ಇರುವಂತಹ ಗರಿಕೆ ಹುಲ್ಲು ನಿಮಗೆ ಸಂಜೀವಿನಿ ಆಗಿದ್ರೂ ಆಶ್ಚರ್ಯ ಇಲ್ಲ. ನಿಜವಾಗಿಯೂ ಅದರ ಉಪಯೋಗ ಅಷ್ಟಿಷ್ಟಲ್ಲ, ಈಗಾಗಲೇ ಹೇಳಿದ ಹಾಗೆ 11 ರೀತಿಯ ವಿಟಮಿನ್ಗಳಿವೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.